ಏನೋ ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಅದ್ಭುತವಾದಂಥ ನಟ ಅಂತಲೂ ಕೂಡ ಹೇಳ್ಬೋದು. ಹೌದು, ಇಂಥ ಅದ್ಭುತವಾದಂಥ ನಟ ಬಗ್ಗೆ ಈಗ ಬರ್ತಂಥ ಸುದ್ದಿ ಏನು, ಇನ್ನು ನೆನಪು ಮಾತಾಡೋಣ. ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಹೌದು, ಪ್ರಜ್ವಲ್ ದೇವರಾಜ್ ಅವರು ತುಂಬಾ ಒಳ್ಳೆ ಬುದ್ಧಿವಂತ ನಾಯಕ ಅಂತ ಹೇಳ್ಬೋದು. ಇನ್ನು ಸಿಕ್ಸರ್, ಮೆರವಣಿಗೆ, ಈ ಥರ ಸಾಕಷ್ಟು ಸಿನಿಮಾಗಳನ್ನು ಒಳ್ಳೆ ಹಿಟ್ ಕೊಡೋದು. ಇನ್ನು ಗಂಗೆಬಾರಿ ತುಂಗೆಬಾರಿ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಪಡೆದುಕೊಳ್ತಿದೆ. ಸಂದರ್ಭದಲ್ಲಿ ವೇರಂ ಸಿನಿಮಾದ ಒಂದು ದೃಶ್ಯವಾಡಿದ ಚಿತ್ರವನ್ನು ತೆಗೆದುಕೊಂಡು ಯಾರೋ ಒಬ್ಬ ಕಿಡಿಗಿಡಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಏನಿಲ್ಲ ಅಂತ ಹೇಳಿ ಬರೆಯಲಾಗಿತ್ತು. ಸದ್ಯ ಇದರಿಂದ ಪ್ರಜ್ವಲ್ ದೇವರಾಜ್ ಕೂಡ ತುಂಬಾ ಬೇಸರ ವ್ಯಕ್ತಪಡಿಸಿದ್ರು. ಇನ್ನು ಅದು ಸಿನಿಮಾದ ದೃಶ್ಯಾವಳಿ, ದಯವಿಟ್ಟು ನಾನು ಚೆನ್ನಾಗಿದ್ದೀನಿ, ಹಾಗೂ ಹುಷಾರಿಲ್ಲದೆ ಹಿಂಗಾಗಿದ್ದಾರೆ ಅಥವಾ ಅಪಘಾತದಿಂದ ಹಿಂಗಾಗಿದ್ದಾರೆ ಏನೇನೋ ಹೇಳ್ಬೇಡಿ. ದಯವಿಟ್ಟು ನಾನು ತುಂಬಾ ಅದ್ಭುತವಾಗಿ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಹಕಾರ ಮತ್ತು ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ, ಇನ್ನು ಗಟ್ಟಿಮುಟ್ಟಾಗಿ ಇರ್ತೀನಿ ಕೂಡ 100 ವರ್ಷ ಅಂತಲೂ ಕೂಡ ತಾವು ಅದನ್ನು ಪಾಸಿಟಿವ್ ಆಗಿ ತೆಗೆದುಕೊಂಡು ಈ ಪ್ರಜ್ವಲ್ ದೇವರಾಜ್ ಈ ಮಾತನ್ನು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ಖುಷಿಯಾಗುತ್ತೆ ಅಂತ ಸಹ ಹೇಳ್ಬೋದು. ಪ್ರಜ್ವಲ್ ದೇವರಾಜ್ ಈ ಮಾತನ್ನು ಇನ್ನೇನು ಕೆಲವೇ ದಿನಗಳಲ್ಲಿ ಕರಾವಳಿ ಸಿನಿಮಾ ಕೂಡ ತುಂಬಾ ಅದ್ಭುತವಾಗಿ ಬೆಳ್ಳಿ ತೆರೆ ಮೇಲೆ ಬರಲು ಕೂಡ ಸಿದ್ಧವಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಈ ಥರ ಒಂದು ಪೋಸ್ಟು ವೈರಲ್ ಆಗಿದ್ದು ನಿಜಕ್ಕೂ ಕೂಡ ತುಂಬಾ ನೋವು ವ್ಯಕ್ತಪಡಿಸಿದ್ದಾರೆ. ಏನೇ ಇರಲಿ, ಪ್ರಜ್ವಲ್ ದೇವರಾಜ್ ತುಂಬಾ ಚೆನ್ನಾಗಿದ್ದಾರೆ, ಅದ್ಭುತವಾಗಿದ್ದಾರೆ. ಇದೊಂದು ಫೇಕ್ ಪೋಸ್ಟ್ ಆಗಿದೆ ಅಂತ